ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೆಜ್ ಡೇಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನಿಲ್ಲಿ ಜಾಕ್ ಫ್ರೂಟ್ದು ಒಂದು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಕೂಡ ಆಗುತ್ತೆ. ಇದು ಹಲ್ವಾ ಕೂಡ ಹೇಳ್ತಾರೆ, ಆಮೇಲೆ ಚಾಕ್ಲೇಟ್ ಕೂಡ ಹೇಳ್ತಾರೆ. ಈಗ ಇದು ಹಲಸಿನ ಹಣ್ಣಿನ ಸೊಳೆನ ಈ ಥರ ಬಿಡಿಸಿಟ್ಕೊಂಡು ರುಬ್ಕೊಳ್ಬೇಕು. ಒಂದು ಸಲ ನೋಡಿ, ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ನಾನು ಬಿಡಿಸಿ ಕಡ್ಗೆಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮಿಕ್ಸಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ನೀರು ಹಾಕಬಾರ್ದು, ನೀರು ಹಾಕ್ದೇ ಹಾಗೆ ರುಬ್ಕೊಳ್ಬೇಕು. ನೀರು ಹಾಕ್ಕೊಂಡ್ರೆ ಬರಲ್ಲ. ನೋಡಿ, ಈಗ ಇದು ರುಬ್ಬಿದ್ದಾಗಿದೆ. ಇದನ್ನು ಉಪ್ಪು ಮತ್ತು ಬೆಲ್ಲ ಹಾಕಿ ಕುದಿಸಿ, ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಹೋಗಬೇಕು, ಬಣ್ಣ ಫುಲ್ ಚೇಂಜ್ ಆಗುತ್ತೆ. ಅದಷ್ಟು ಕುದಿಸ್ಬೇಕು. ನೀವು ಹಾಗೆ ಕುದಿಸಿ ಆಮೇಲೆ ತಣದ ಮೇಲೆ ಕರಡಿಗೆಲ್ಲಿ ತುಂಬಿ ಫ್ರೀಜರಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಬರುತ್ತೆ. ಹಲಸಿನ ಹಣ್ಣಿನ ದೋಸೆ, ಇಡ್ಲಿ, ಆಮೇಲೆ ಮುಳುಕ ಅಂತ ಮಾಡ್ತೀವಿ, ಅದು ಕೂಡ ಮಾಡ್ಕೊಳ್ಬೋದು. ನಿಮಗೆ ಏನೇನು ತಿನ್ನಬೇಕು ಅನಿಸುತ್ತೋ ಆ ಟೈಮಲ್ಲಿ ಮಾಡ್ಕೊಳ್ಬೋದು. ಇದನ್ನು ಆ ಥರ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಎಲ್ಲ ಟೈಮಲ್ಲೂ ನಮಗೆ ಹಲಸಿನ ಹಣ್ಣು ಸಿಗಲ್ಲ ಅಲ್ವಾ, ಸೊ ಅದಕ್ಕೆ ಈ ಥರ ಮಾಡಿಟ್ಕೊಳ್ಬೋದು. ಇದು ಕೈ ಬಿಡದೇ ತೊಳಸ್ಬೇಕು. ಇದನ್ನು ಕುದಿಸಿ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಬೇಕು ಮೊದಲಿಗೆ. ಆಮೇಲೆ ಇದಕ್ಕೆ ಮತ್ತೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ಬೋದು. ಯಾವುದೇ ಹಾಕ್ಕೊಂಡು ಪಾಕ ಬರ್ಸ್ಕೊಂಡು ಬಟ್ಲಲ್ಲಿ ಒಯ್ದು ಕಟ್ ಮಾಡಿದ್ರೆ ನಿಮಗೆ ಚಾಕ್ಲೇಟ್ ಥರ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಲ್ವಾ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಚಾಕ್ಲೇಟ್ ಶೇಪಲ್ಲಿ ಅಂದರೆ ಹೇಗೆ ಗೊತ್ತಾ, ಬಟ್ಲಲ್ಲಿ ಹಾಕಿಟ್ಕೊಂಡು ಆಮೇಲೆ ಅದನ್ನು ತುಪ್ಪ ಹಚ್ಕೊಂಡು ಕೈಯಲ್ಲಿ ಉಂಡೆ ಕಟ್ಕೊಂಡು ಉದ್ದ ಉಂಡೆ ಥರ ಮಾಡ್ಕೊಳ್ಬೋದು. ಆ ಥರ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾನು ಕೈ ಬಿಡದೇ ತೊಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಅದು ಕುದಿ ಬಂದ ಹಾಗೆ ದಪ್ಪ ಆಗ್ತಾ ಹೋಗುತ್ತೆ. ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಫುಲ್ ಗಟ್ಟಿ ಆಗಬೇಕು. ಅಷ್ಟು ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಾಗತ್ತೆ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಡೋ ಮಲೆನಾಡು ಸ್ಪೆಷಲ್ ಅಡುಗೆಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಈಗ ನೋಡಿ, ಇದು ಇಷ್ಟು ಗಟ್ಟಿಯಾಗಿದೆ. ನಾನು ಕಾಯಿಸಿ ಇದು ಇಷ್ಟು ಗಟ್ಟಿಯಾಗಿದೆ. ಇದನ್ನು ನೀವು ಫ್ರೀಜರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇದಕ್ಕೆ ಈಗ ಚಾಕ್ಲೇಟ್ ಮಾಡಲಿಕ್ಕೆ ಅಥವಾ ಹಲ್ವಾ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಸಕ್ಕರೆ ಹಾಕಿ ಮಾಡಿದ್ದೀನಿ. ಈ ಗಟ್ಟಿ ಹಲಸಿನ ಹಣ್ಣಿನ ರಸಕ್ಕೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪಾಕ ಬರಬೇಕಲ್ವಾ, ಇದನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇದಕ್ಕೆ ಆಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಬೇಕು. ಸಕ್ಕರೆ ಬೇಡ, ಇಲ್ಲ ಬೆಲ್ಲದಲ್ಲೇ ಮಾಡ್ತೀವಿ ಅನ್ನೋದಿದ್ರೂ ಕೂಡ ಆಗುತ್ತೆ, ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಸ್ವಲ್ಪ ನೀರು ಥರ ಆಗುತ್ತೆ. ನೀರು ಹಾಕಬಾರ್ದು, ನೀರು ಥರ ಅದೇ ಸಕ್ಕರೆ ಕರಗಿ ನೀರು ಥರ ಆಗುತ್ತೆ. ನೋಡಿ, ಇದು ಕೈ ಬಿಡಲೇಬಾರ್ದು. ಬಿಟ್ಟರೆ ಮಾತ್ರ ತಳ ಹಿಡ್ದೇ ಬಿಡುತ್ತೆ. ಕೈ ಬಿಡೋ ಹಾಗೆ ಇಲ್ಲ, ಕೈ ಬಿಡ್ದೇ ತೊಳಸ್ತಾ ಇರಬೇಕು. ಈ ಥರ ತೊಳಸಿ ಗಟ್ಟಿ ಆಗುತ್ತೆ. ಒಂದು ಬಟ್ಲಿಗೆ ಮೊದಲೇ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದು ಗಟ್ಟಿ ಆದಮೇಲೆ ನೀವು ಬಟ್ಲಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡುವಂಥದ್ದು ಇದು. ನೋಡಿ, ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಈ ಥರ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಾಯಿಸ್ಕೊಳ್ಬೇಕು. ಒಂದು ಚೂರು ಕೈ ಬಿಡಲೇಬಾರ್ದು, ಆ ಥರ ಕಾಯಿಸ್ಬೇಕು. ಅದು ಗುಳ್ಳೆ ಥರ ಬರುತ್ತೆ, ಗಟ್ಟಿಯಾಗುತ್ತೆ. ಆಮೇಲೆ ಆ ಹದ ಬಂದಮೇಲೆ ನೀವು ಬಟ್ಲಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಹಲಸಿನ ಹಣ್ಣಿನ ಚಾಕ್ಲೇಟ್ ರೆಡಿ ಆಗುತ್ತೆ. ಈಗ ನೋಡಿ, ಇದು ಆಗಿದೆ, ಮಾಡಿದ್ದಾಗಿದೆ. ನಾನು ಬಟ್ಲಿಗೆ ತುಪ್ಪ ಮೊದಲೇ ಹಚ್ಚಿಟ್ಕೊಂಡಿದ್ದೀನಿ. ಈಗ ಕಾಯಿಸಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಇಷ್ಟು ಗಟ್ಟಿ ಆಗಬೇಕು. ಇಷ್ಟು ಗಟ್ಟಿ ಆದರೆ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಇದನ್ನು ನೀವು ಬಟ್ಲಲ್ಲಿ ಸೌಟಲ್ಲೇ ಹರಡ್ಕೊಂಡು ನೀವು ಚಾಕುಲ್ ಕೂಡ ತಣದ ಮೇಲೆ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕೈಯಲ್ಲಿ ಉಂಡೆ ಕೂಡ ಮಾಡ್ಕೊಳ್ಬೋದು. ಪೇಡ ಥರ ಉಂಡೆ ಕೂಡ ಮಾಡ್ಕೊಳ್ಬೋದು. ಎಲ್ಲರೂ ಇಷ್ಟಪಡ್ತಾರೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಹಲಸಿನ ಹಣ್ಣಿನ ಹಲ್ವಾ ಮತ್ತು ಚಾಕ್ಲೇಟ್ ಕೂಡ ಎರಡೂ ಅಂತಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ತುಂಬ ಈಸಿಯಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.